Every year, our talented students participate in various competitions and secure many prizes. In the year 2017 and 18, Kawali students secured first place in district level, which was held at St. Mary's School, Kundapur, and were qualified to state level. The next year, they secured second place in district level at Kunjal School. This year, they secured second prize in block level held at Kamalabai High School, Kadiali. The credit goes to the students and their mentor, Mrs. Tamina ma'am, for the efforts done in bringing glory to our school. A huge round of applause to them. Success is never final. Failure is never fatal. Facing challenges with strength, determination, and confidence is what matters. Among us, we have the stars of Malpe. These stars are the young toppers of our locality. Today, we are going to honor these young and budding achievers. I humbly invite the stars on stage and request Mr. H. Yasin sir to honor these stars. I want to call upon Miss Rubina of Gandhi Shatabdi School, daughter of Mr. Faqir Sahib and Mrs. Mumtaz, Miss Archita BG of Sri Narayan Guru English Medium School, daughter of Mr. and Mrs. Govida Raya H. Nayak, and Miss Neha Kausar of Flowers of Paradise Public School, daughter of Mr. Fayaz Ahmad Khazi and Mrs. Reshma. Archita BG could not be present today because of her exams. A huge round of applause, please. Thank you, sir, for appreciating their hard work. Heartiest congratulations to all of you for your outstanding performance. Your dedicated efforts have paid off, and you fully deserve this honor. Keep up your good work and perseverance. I am confident that you will continue to excel in the years ahead. Thank you very much. Thank you, ma'am, and many more congratulations to all the achievers. Words have incredible power. They can make people's hearts soar, or they can make people's hearts soar. We are delighted to have with us Mr. H. Yasin sir. Now I request him to kindly deliver his speech. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರುವಂತಹ ಆದರಣೀಯ ಬಂಧುಗಳೇ, ವಿದ್ಯಾರ್ಥಿಗಳ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ಮುಂಬರುವ ದಿನಗಳಲ್ಲಿ ಫ್ಲವರ್ಸ್ ಆಫ್ ಪ್ಯಾರಡೈಸ್ನಲ್ಲಿ ಅದರ ವೈಭವದ ದಿನಗಳು ಮತ್ತೆ ಕಾಣಿಸಿಕೊಳ್ಳಲಿಕ್ಕಿದೆ ಎಂಬುದರ ಮುನ್ಸೂಚನೆ ಎಂಬಂತೆ ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು
ವೈಶಿಷ್ಟ್ಯಪೂರ್ಣವಾಗಿ ಇಲ್ಲಿ ಸಂಯೋಜಿಸಲಾಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೇಗೆ ಏರಿಳಿತಗಳು ಬರ್ತದೋ ಹಾಗೆಯೇ ಸಂಸ್ಥೆಗಳ ಬದುಕಿನಲ್ಲಿ ಕೂಡ ಏರುಪೇರುಗಳು ಬರ್ತವೆ. ಒಂದು ಕಾಲದಲ್ಲಿ ನಾನು ಈ ಸ್ಕೂಲ್ನ ಪ್ರೆಸಿಡೆಂಟ್ ಆಗಿದ್ದೆ ಮತ್ತು ಆಗ ನಮ್ಮ ಜೊತೆಯಲ್ಲಿದ್ದಂಥ ಟೀಮ್ ಈ ಸ್ಕೂಲನ್ನು ಕಟ್ಟಲು ಬೆಳೆಸಲು ಪ್ರಯತ್ನಿಸಿತು ಮತ್ತು ಒಂದು ಹಂತದ ತನಕ ಈ ಸ್ಕೂಲನ್ನು ತಂದು ನಿಲ್ಲಿಸಿತು. ಆಮೇಲೆ ಯಹ್ಯಾ ಸಾಹೇಬರು ಇದರ ಅಧ್ಯಕ್ಷರಾದರು. ಕ್ರಮೇಣ ಲತೀಫ್ ಸಾಹೇಬರು ಮತ್ತು ನಂತರ ಹುರೈಶ್ ಸಾಹೇಬರು ಇದರ ನೇತೃತ್ವ ವಹಿಸಿದರು. ಎಲ್ಲರೂ ತಮ್ಮ ಕಾರ್ಯಾವಧಿಯಲ್ಲಿ ಈ ಸ್ಕೂಲಿನ ಪ್ರಗತಿಗೆ ಅಭಿವೃದ್ಧಿಗೆ ತಮ್ಮ ಪಾಲಿನ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈಗ FM ಅಬ್ದುಲ್ ರಜಾಕ್ ಸಾಹೇಬರು ಇದರ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಇದರ ವಿಶೇಷತೆ ಏನೆಂದರೆ ಈ ಬಾರಿ ಹಿಂದಿನ 4 ಅಧ್ಯಕ್ಷರುಗಳು ಕೂಡ ಸೇರಿ ಇವರೊಂದಿಗೆ ಕೈಜೋಡಿಸಿ ಈ ಸ್ಕೂಲನ್ನು ಪುನಃ ಹೇಗೆ ಇತ್ತೋ ಹಾಗೆ ಕಟ್ಟುವಂತಹ ಸಂಕಲ್ಪವನ್ನು ನಾವೆಲ್ಲರೂ ಮಾಡಿದ್ದೇವೆ. ನಾವು ಹಲವು ಕನಸುಗಳೊಂದಿಗೆ ಆರಂಭಿಸಿದಂತಹ ಸ್ಕೂಲ್ ಇದು. ಇದನ್ನು ಯಾವ ಕಾರಣಕ್ಕೂ ದುರ್ಬಲಗೊಳ್ಳಲು ಬಿಡಬಾರದು ಎಂಬ ಕಾರಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಇದರ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಇರಾದೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ಶಾ ಅಲ್ಲಾ ನಾನು ಈ ಸ್ಕೂಲ್ನ ಆಂತರಿಕ ವ್ಯವಹಾರಗಳು, ಸ್ಕೂಲ್ನ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಎಜುಕೇಷನ್ನ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ, ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಟೀಮ್ನ ಜೊತೆಗೆ ಇದರ ಮೇಲ್ವಿಚಾರಣೆ ವಹಿಸಲಿಕ್ಕಿದ್ದೇನೆ. ಯಹ್ಯಾ ಸಾಹೇಬರು ಎಕ್ಸ್ಟರ್ನಲ್ ಅಫೇರ್ಸ್, ಆಡಳಿತಾತ್ಮಕ ಕೆಲಸಗಳ ಬಗ್ಗೆ, ಅಫಿಷಿಯಲ್ ಕೆಲಸಗಳ ಬಗ್ಗೆ ತಮ್ಮ ಮೇಲ್ವಿಚಾರಣೆಯನ್ನು ಕೊಡಲಿಕ್ಕಿದ್ದಾರೆ. ಆಮೇಲೆ ಲತೀಫ್ ಸಾಹೇಬರು ಸ್ಕೂಲ್ನ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ, ಅದು ಬಿಲ್ಡಿಂಗ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಬಸ್ ಇರ್ಬೋದು, ಯಾವುದು ಇವುಗಳ ಗುಣಮಟ್ಟವನ್ನು ಹೆಚ್ಚಿಸುವುದು, ಇವುಗಳನ್ನು ಅಪ್ಗ್ರೇಡ್ ಮತ್ತು ಅಪ್ಡೇಟ್ ಮಾಡುವಂಥ ಹೊಣೆಗಾರಿಕೆಯನ್ನು ಲತೀಫ್ ಸಾಹೇಬರು ತಮ್ಮ ಒಂದು ಟೀಮ್ನೊಂದಿಗೆ ನಿರ್ವಹಿಸಲಿಕ್ಕಿದ್ದಾರೆ. ಹುರೈಶ್ ಸಾಹೇಬರು ಸ್ಕೂಲ್ನ ಆರ್ಥಿಕ ಅಗತ್ಯಗಳ ಮೇಲ್ನೋಟ ವಹಿಸಲಿಕ್ಕಿದ್ದಾರೆ. ಹೀಗೆ ಈ ಮೊದಲು ಈ ಸ್ಕೂಲನ್ನು ಒಬ್ಬ ಅಧ್ಯಕ್ಷರ ನೇತೃತ್ವದಲ್ಲಿ ಮುನ್ನಡೆಸಲಾಗ್ತಾ ಇತ್ತು. ಇಂದು ಮುಂದೆ ಒಬ್ಬರ ಜೊತೆಗೆ 4 ಮಾಜಿ ಅಧ್ಯಕ್ಷರು ಸೇರಿ ಮುಂದಿನ ದಿನಗಳಲ್ಲಿ ಈ ಸ್ಕೂಲ್ ತನ್ನ ಸಾಮರ್ಥ್ಯಕ್ಕಿಂತ 5 ಪಟ್ಟು ಹೆಚ್ಚು ಸಾಮರ್ಥ್ಯದೊಂದಿಗೆ ಮುಂದುವರಿಯಲಿಕ್ಕಿದೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಮುಂಬರುವ ಸ್ಕೂಲ್ನ ಭವಿಷ್ಯ ಹೇಗಿರ್ತದೆ ಎಂಬುದಕ್ಕೆ ಮುನ್ಸೂಚನೆಯಾಗುವ ರೀತಿಯಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಸಂಘಟಿಸಿದ್ದೇವೆ. ಸ್ಕೂಲ್ ಡೇ ಅಂತ ಹೇಳಿದರೆ ಅದರಲ್ಲಿ 2 ಪಾರ್ಟ್ ಇರ್ತದೆ. ಮೊದಲನೇದು ವೇದಿಕೆಯ ಕಾರ್ಯಕ್ರಮ, ಭಾಷಣಗಳು, ಅತಿಥಿಗಳು, ಬಹುಮಾನ ವಿತರಣೆ ಇತ್ಯಾದಿ. ಮತ್ತೊಂದು ಪೋಷಕರ ಮುಂದೆ ಮಕ್ಕಳು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುವಂತಹ ಮನರಂಜನೆಯ ಕಾರ್ಯಕ್ರಮ. ಇವತ್ತು ಈ 2 ಕಾರ್ಯಕ್ರಮಗಳನ್ನು ಕೂಡ ನಾವು ಸ್ವಲ್ಪ ವಿಭಿನ್ನವಾಗಿ ಏರ್ಪಡಿಸಿದ್ದೇವೆ. ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೊಟ್ಟ ಹೆಸರೇ ಸೆಟ್ಟಿಂಗ್ ನ್ಯೂ ಟ್ರೆಂಡ್ಸ್ ಅಂತೇಳಿ. ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವ ಟ್ರೆಂಡ್ ಇರ್ತದೋ ನಾವೆಲ್ಲರೂ ಅದನ್ನೇ ಫಾಲೋ ಮಾಡ್ತೇವೆ, ಅದನ್ನೇ ಅನುಕರಿಸ್ತೇವೆ. ಆದರೆ ನಾವು ಇವತ್ತು ನಮ್ಮ ವೇದಿಕೆಯ ಕಾರ್ಯಕ್ರಮದಲ್ಲಾಗಲಿ ಮನರಂಜನೆಯ ಕಾರ್ಯಕ್ರಮದಲ್ಲಾಗಲಿ ಯಾವ ಟ್ರೆಂಡ್ಗಳನ್ನು ಫಾಲೋ ಮಾಡುವ ಬದಲು ಇವತ್ತು ನಾವು ನಮ್ಮ ಹೊಸ ಟ್ರೆಂಡ್ಗಳನ್ನು ಸೃಷ್ಟಿಸ್ತಾ ಇದ್ದೇವೆ. ಸಾಮಾನ್ಯವಾಗಿ ಆ್ಯನ್ಯುವಲ್ ಡೇಯ ಮನರಂಜನೆಯ ಕಾರ್ಯಕ್ರಮದಲ್ಲಿ ಒಂದು ಟೀಚರ್ ತನಗೆ ಗೊತ್ತಿರುವ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ಕಲಿಸ್ತಾರೆ. ಅದು ಒಂದು ಹಾಡು ಕಲಿಸುವುದಿರ್ಬೋದು, ಹಾಡಿಗೆ ಹೆಜ್ಜೆ ಹಾಕುವುದಿರ್ಬೋದು, ಅಥವಾ ಡ್ರಾಮಾ ಮಾಡುವುದಿರ್ಬೋದು. ಆದರೆ ಈ ಬಾರಿ ನಾವು ನಮ್ಮ ಟೀಚರ್ಸ್ಗಳಿಗೆ ಆ ಸ್ವಾತಂತ್ರ್ಯವನ್ನೇ ಕೊಟ್ಟಿಲ್ಲ. ಅವರು ತಮ್ಮ ಇಷ್ಟದ ಯಾವುದೇ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಸಮರ್ಪಿಸುತ್ತಿಲ್ಲ. ಬದಲಾಗಿ ನಮ್ಮ ಸ್ಕೂಲ್ನಲ್ಲಿ 4 ಹೌಸ್ಗಳಿವೆ. ಪ್ರತಿಯೊಂದು ಹೌಸಿಗೂ ನಾವು ಒಂದೊಂದು ಸಬ್ಜೆಕ್ಟ್ ಕೊಟ್ಟಿದ್ದೇವೆ.
ಒಂದು ಹೌಸಿಗೆ ಮೈ ಕಂಟ್ರಿ ನನ್ನ ದೇಶ ಎಂಬ ಸಬ್ಜೆಕ್ಟ್ ಕೊಟ್ಟಿದ್ದರೆ, ಮತ್ತೊಂದು ಹೌಸ್ಗೆ ಮೈ ಫ್ಯಾಮಿಲಿ ನನ್ನ ಕುಟುಂಬ ಎಂಬ ವಿಷಯ ಕೊಟ್ಟಿದ್ದೇವೆ. ಮತ್ತೊಬ್ಬರಿಗೆ ಅವರ್ ಪ್ಲ್ಯಾನೆಟ್ ನಮ್ಮ ಉಪಗ್ರಹ ಎಂಬ ವಿಷಯ ಕೊಟ್ಟಿದ್ದರೆ, ಇನ್ನೊಂದು ಗ್ರೂಪ್ಗೆ ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆ ಎಂಬ ವಿಷಯ ಕೊಟ್ಟಿದ್ದೇವೆ. ಮತ್ತು ಈ ವಿಷಯಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ಇವತ್ತು ಅವರು ಪ್ರೋಗ್ರಾಮ್ಸ್ಗಳನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಮತ್ತು ಅವರಿಗೆ ನಾವು 5 ಷರತ್ತುಗಳನ್ನು ಕೂಡ ಇಟ್ಟಿದ್ದೇವೆ. ಮೊದಲನೇದಾಗಿ ಅದು ಈ ಥೀಮ್ಗೆ, ಈ ಸಬ್ಜೆಕ್ಟ್ನ ಮಿತಿಯ ಒಳಗೆ ಇರಬೇಕಾದಂಥ ಕಾರ್ಯಕ್ರಮ ಆಗಿರಬೇಕು. ಆಮೇಲೆ ಜೊತೆಗೆ ಅದರಲ್ಲಿ ಕ್ವಾಲಿಟಿ, ಪರ್ಫೆಕ್ಷನ್ ಮತ್ತು ಪ್ರತಿಭೆಗಳು ಹೊರಹೊಮ್ಮುವಂತಿರಬೇಕು. ಎರಡನೇದಾಗಿ ಅದರಲ್ಲಿ ಕ್ರಿಯೇಟಿವಿಟಿ ಇರಬೇಕು, ರಚನಾತ್ಮಕತೆ ಇರಬೇಕು, ಹೊಸತನ ಇರಬೇಕು. ಮೂರನೇದಾಗಿ ಅದರಲ್ಲಿ ಸಮಾಜಕ್ಕೊಂದು ಸಂದೇಶ ಇರಬೇಕು, ಮೆಸೇಜ್ ಇರಬೇಕು. ನಾಲ್ಕನೇದಾಗಿ ಅದು ಮಾರಲ್ ಲಿಮಿಟ್ಸ್ನ ಒಳಗಿರಬೇಕು, ನೈತಿಕ ಮೇರೆಗಳ ಒಳಗಿರಬೇಕು. ಐದನೇದಾಗಿ ಅದರಲ್ಲಿ ಎಂಟರ್ಟೈನ್ಮೆಂಟ್, ಮನರಂಜನೆ ಇರಬೇಕು. ಈ 5 ಷರತ್ತುಗಳಿಗೆ ಬದ್ಧರಾಗಿ ಅವರಿಗೆ ಯಾವ ವಿಷಯವನ್ನು ಕೊಡಲಾಗಿದೆಯೋ ಆ ವಿಷಯದ ಮೇಲೆ ಒಂದು ಕಾರ್ಯಕ್ರಮವನ್ನು ತಯಾರು ಮಾಡಿ ವೇದಿಕೆಯಲ್ಲಿ ಪ್ರದರ್ಶಿಸೋದು ಟೀಚರ್ಸ್ಗಳ ಮಟ್ಟಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದ್ದರಿಂದಲೇ ನಾವು ಇವತ್ತು ನಡೆಯಲಿಕ್ಕಿರುವಂತಹ ಮನರಂಜನಾ ಕಾರ್ಯಕ್ರಮಕ್ಕೆ ಕೊಟ್ಟ ಹೆಸರು ಸ್ಪಾಟ್ಲೈಟ್ ಫೈಟ್ ಅಂತೇಳಿ, ಬೆಳಕಿನಲ್ಲಿ ನಡೆಯುವಂತಹ ಯುದ್ಧ, ಸಂಘರ್ಷ, ಹೋರಾಟ ಅಂತೇಳಿ. ನಮ್ಮ 4 ಟೀಮ್ಗಳು ತಮ್ಮ ಕಾರ್ಯಕ್ರಮಗಳೊಂದಿಗೆ ಈ ವೇದಿಕೆಯಲ್ಲಿ ಸ್ಪರ್ಧೆ ನಡೆಸಲಿಕ್ಕಿದೆ ಮತ್ತು ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೆ ಎಂಬುದನ್ನು ನಮ್ಮ ಜಡ್ಜ್ಗಳು ತೀರ್ಮಾನ ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಯಲ್ಲಿ ಜಡ್ಜ್ಗಳಾಗಿ ನಮ್ಮ ಈ ಹಿಂದಿ ಸ್ಕೂಲ್ನ ಹೆಡ್ ಮಿಸ್ಟ್ರೆಸ್ ಆಗಿದ್ದಂತಹ ಮಿಸಸ್ ಜಾಲಿ ಅವರಿದ್ದಾರೆ, ಸ್ಕೂಲ್ನ ಕೋಆರ್ಡಿನೇಟರ್ ಆಗಿದ್ದಂತಹ ಜುನೈದಾ ಸುಲ್ತಾನ ಇದ್ದಾರೆ, ಸ್ಕೂಲ್ನ ನಮ್ಮ ಕ್ರಾಫ್ಟ್ ಟೀಚರ್ ಆಗಿದ್ದಂತಹ ಯಶೋಧ ಮೇಡಮ್ ಬರಬೇಕಾಗಿತ್ತು, ಅವರು ಅನಿವಾರ್ಯ ಕಾರಣಗಳಿಗಾಗಿ ಅವರ ಬೇರೆ ಪ್ರತಿನಿಧಿಯನ್ನು ಕಳಿಸಿದ್ದಾರೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಜಡ್ಜ್ ಮಾಡಲಿಕ್ಕೆ ಡ್ರಾಮಾ ಆರ್ಟಿಸ್ಟ್ ಕೃಷ್ಣರಾಜ್ ಮಲ್ಪೆ ಇದ್ದಾರೆ ಮತ್ತು ಕೋರಿಯೋಗ್ರಾಫರ್ ಜಯರಾಜ್. ಈ 5 ಮಂದಿ ಸೇರಿ ಈ 4 ಟೀಮ್ಗಳಲ್ಲಿ ಗೆಲ್ಲುವ ಟೀಮ್ ಯಾರು ಎಂಬುದನ್ನು ತೀರ್ಮಾನ ಮಾಡಲಿಕ್ಕಿದ್ದಾರೆ. ಮತ್ತು ಯಾರು ಈ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರಿಗೆ ನಾವು ಇವತ್ತು FPPS ಚಾಂಪಿಯನ್ಸ್ ಪ್ರಶಸ್ತಿಯನ್ನು ಕೊಡ್ತೇವೆ. ಮತ್ತು ಆ ಪ್ರಶಸ್ತಿ 25,000 ರೂಪಾಯಿ ಮತ್ತು ಒಂದು ಟ್ರೋಫಿಯನ್ನು ಒಳಗೊಂಡಿರ್ತದೆ. ಹಾಗೆಯೇ 3 ಸಣ್ಣ ಬಹುಮಾನಗಳನ್ನು ನಾವು ಕೊಡ್ತೇವೆ. ಒಂದು ಪ್ರೀ ಪ್ರೈಮರಿ ಸೆಕ್ಷನ್ಗೆ ಲಿಟಿಲ್ ಚಾಂಪಿಯನ್ಸ್ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಅರೇಬಿಕ್ ವಿಭಾಗದಲ್ಲಿ ಅತ್ಯುತ್ತಮ ನಿರ್ವಹಣೆ ಮಾಡಿದ ಧರ್ಮಕ್ಕೆ FPPS ಅಪ್ತಾಲ್ ಪ್ರಶಸ್ತಿಯನ್ನು ಕೊಡ್ತೇವೆ. ಹಾಗೆಯೇ ಒಟ್ಟು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಐಟಮ್ ಯಾವುದಾರ್ತಿರ್ತದೋ ಅವರಿಗೆ ರೈಸಿಂಗ್ ಸ್ಟಾರ್ಸ್ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಮತ್ತು ಈ 3 ಪ್ರಶಸ್ತಿಗಳು ಕೂಡ ಟ್ರೋಫಿ ಮತ್ತು 5,000 ರೂಪಾಯಿಗಳನ್ನು ಒಳಗೊಂಡಿರ್ತದೆ. ಹಾಗೆಯೇ ವೈಯಕ್ತಿಕವಾಗಿ ಬೆಸ್ಟ್ ಪರ್ಫಾರ್ಮರ್, ಅತ್ಯುತ್ತಮ ನಿರ್ವಹಣೆ ಮಾಡುವಂಥ ವಿದ್ಯಾರ್ಥಿಗೆ ನಾವು ಮ್ಯಾಗ್ನಮ್ ಆಪಸ್ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದೇವೆ. ಹೀಗೆ ನಾವು ನಮ್ಮ ಇಂದಿನ ಮನರಂಜನೆಯ ಕಾರ್ಯಕ್ರಮವನ್ನು ಸ್ವಲ್ಪ ವೈಶಿಷ್ಟ್ಯಪೂರ್ಣವಾಗಿ, ವಿಭಿನ್ನವಾಗಿ ಆಯೋಜಿಸಿದ್ದೇವೆ. ಹಾಗೆಯೇ ಇವತ್ತಿನ ಈ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಾವು ಸ್ವಲ್ಪ ಭಿನ್ನವಾಗಿಯೇ ಏರ್ಪಡಿಸಿದ್ದೇವೆ. ಸಾಮಾನ್ಯವಾಗಿ ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದರೆ ಅಲ್ಲಿ ಮಂತ್ರಿಗಳು, ಮುಖಂಡರು, ಶಿಕ್ಷಣ ತಜ್ಞರ ಭಾಷಣ, ಉಪನ್ಯಾಸ, ಉಪದೇಶ, ಸಂದೇಶಗಳಿರ್ತದೆ. ನಾವು ಅಂತಹ ಯಾವುದೇ ಕಾರ್ಯಕ್ರಮವನ್ನು ಇಡದೆ ನಮ್ಮ ಇವತ್ತಿನ ಕಾರ್ಯಕ್ರಮವೇ ಒಂದು ಸಂದೇಶ ಆಗುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಸ್ಕೂಲ್ ಸಮಾಜಕ್ಕೆ ಏನು ಕೊಟ್ಟಿದೆ ಎಂಬುದನ್ನು ನೋಡಬೇಕಾದರೆ ಇವತ್ತು ನಮ್ಮ ಈ ಸ್ಕೂಲ್ನ ಹಿಂದಿನ ಲೈನ್ನಲ್ಲಿ ಕೂತಿರುವಂಥ ವಿದ್ಯಾರ್ಥಿಗಳು ಸಾಕ್ಷಿಯಾಗಿದ್ದಾರೆ. ಅವರು ನಮ್ಮ ಇವತ್ತು ಸನ್ಮಾನಿಸಲ್ಪಡುವಂತಹ ಈ ವಿದ್ಯಾರ್ಥಿಗಳಲ್ಲಿ ನಮ್ಮ ಸ್ಕೂಲ್ನಿಂದ ಹೋಗಿ ಡಾಕ್ಟರ್ ಆದವರಿದ್ದಾರೆ, ಇಂಜಿನಿಯರಿಂಗ್ನಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಮುಟ್ಟಿದವರು, MCom ಮಾಡಿದವರಿದ್ದಾರೆ, ಪ್ರೊಫೆಸರ್ ಆದವರಿದ್ದಾರೆ, ಲಾಯರ್ ಆದವರಿದ್ದಾರೆ, PhD ಮಾಡಿದವರಿದ್ದಾರೆ ಮತ್ತು ಜರ್ನಲಿಸಮ್ನ ಫೀಲ್ಡ್ನಲ್ಲಿ ಮುಂದುವರಿದವರಿದ್ದಾರೆ. ಈ ರೀತಿ ನಮ್ಮ ಸ್ಕೂಲ್ನಿಂದ ಹೋದಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಅರ್ಹತೆಯನ್ನು ಪ್ರದರ್ಶಿಸಿದ್ದಾರೆ. ಇವತ್ತು ಅವರ ಉಪಸ್ಥಿತಿಯೇ ಈ ಸ್ಕೂಲ್ ಈ ಸಮಾಜಕ್ಕೆ ಏನು ಕೊಟ್ಟಿದೆ ಎಂಬುದಕ್ಕೆ ಒಂದು ನಿದರ್ಶನ ಆಗಿದೆ. ಹಾಗೆಯೇ ಈ ಸ್ಕೂಲನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳಷ್ಟು ಜನರ ಪಾತ್ರ ಇದೆ. ಒಂದನೇದಾಗಿ ಮ್ಯಾನೇಜ್ಮೆಂಟ್ನ ಪಾತ್ರ ಇದೆ. ಅದಕ್ಕಾಗಿ ನಾವು ಮ್ಯಾನೇಜ್ಮೆಂಟ್ನ ಪ್ರತಿನಿಧಿಗಳಾಗಿ ನಮ್ಮ ಈ ಹಿಂದಿನ ಎಲ್ಲ ಅಧ್ಯಕ್ಷರುಗಳನ್ನು ಮತ್ತು ಇವತ್ತಿನ ಅಧ್ಯಕ್ಷರನ್ನು ಸ್ಥಿತಿಗೆ ಕರೆದಿದ್ದೇವೆ. ಈ ಸ್ಕೂಲನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮ ಈ ಹಿಂದೆ ಈ ಸ್ಕೂಲ್ನಲ್ಲಿ ಕೆಲಸ ಮಾಡಿ ಇಲ್ಲಿಂದ ಹೋಗಿರುವಂಥ ಬಹಳಷ್ಟು ಟೀಚರ್ಗಳಿದ್ದಾರೆ. ಅವರ ಪೈಕಿ ಜಾಲಿ ಮೇಡಮ್ ಇದ್ದಾರೆ, ಜುನೈದಾ ಇದ್ದಾರೆ, ಯಶೋಧ ಇದ್ದಾರೆ, ನಮ್ಮ ಮುಂದೆ ಇದ್ದಾರೆ. ಆದರೆ ಅವರೆಲ್ಲರ ಪ್ರತಿನಿಧಿಯಾಗಿ ನಾವು ಈ ಸ್ಕೂಲ್ನ ಬೆಳವಣಿಗೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದಂತಹ, ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಂತಹ ಪ್ರೊಫೆಸರ್ ಸ್ಯಾಮ್ ಡೇನಿಯಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ.
ನಮ್ಮ ಸ್ಕೂಲ್ನಲ್ಲಿ ಈ ಸ್ಕೂಲ್ ಇಷ್ಟು ಮಟ್ಟಕ್ಕೆ ಏರಬೇಕಾದರೆ ಇದರಲ್ಲಿ ನಮ್ಮ ಪೋಷಕರ ಪಾತ್ರವು ಅಷ್ಟೇ ಪ್ರಧಾನವಾದುದು. ಪೋಷಕರ ಪ್ರೋತ್ಸಾಹದಿಂದಾಗಿ ಸ್ಕೂಲ್ ಈ ಮಟ್ಟಕ್ಕೆ ತಲುಪುವುದು ಸಾಧ್ಯವಾಗಿದೆ. ಆ ಪೋಷಕರ ಎಲ್ಲರ ಪ್ರತಿನಿಧಿಯಾಗಿ ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ಮುರಳೀಧರ್ ಸುವರ್ಣ ಅವರಿದ್ದಾರೆ. ಹಾಗೆಯೇ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೆಚ್ಚು ಮಾರ್ಕ್ ಪಡೆದಂಥ ವಿದ್ಯಾರ್ಥಿಗಳನ್ನು ಪ್ರತಿ ಸ್ಕೂಲ್ನಲ್ಲಿ ಕೂಡ ಸನ್ಮಾನಿಸಲಾಗ್ತದೆ. ನಾವು ಸ್ವಲ್ಪ ಭಿನ್ನವಾಗಿ, ಸ್ವಲ್ಪ ನಮ್ಮ ಹೃದಯವನ್ನು ದೊಡ್ಡದಾಗಿಸಿ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಎಲ್ಲ ಗೋಡೆಗಳನ್ನು ಕೆಡವಿ ನಮ್ಮ ಸ್ಕೂಲ್ನ ವಿದ್ಯಾರ್ಥಿಗಳನ್ನು ಮಾತ್ರ ಸನ್ಮಾನಿಸುವ ಬದಲು ನಮ್ಮ ಅಕ್ಕಪಕ್ಕದ 2 ಸ್ಕೂಲ್ಗಳ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ಸನ್ಮಾನಿಸಿದ್ದೇವೆ. ಪಕ್ಕದ ನಾರಾಯಣಗುರು ಸ್ಕೂಲ್ ಮತ್ತು ಆ ಕಡೆಯಿಂದ ಗಾಂಧಿ ಶತಾಬ್ದಿ ಸ್ಕೂಲ್ನ 2 ವಿದ್ಯಾರ್ಥಿಗಳನ್ನು ಕೂಡ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಸನ್ಮಾನಿಸಿದ್ದೇವೆ. ಮಕ್ಕಳ ಪ್ರತಿಭೆ ಅಂತ ಹೇಳಿದರೆ ಮಾರ್ಕ್ ಮಾತ್ರ ಅಲ್ಲ, ಬದಲಾಗಿ ಮಕ್ಕಳ ಕ್ಯಾರೆಕ್ಟರ್, ಮಕ್ಕಳ ಚಾರಿತ್ರ್ಯ, ಮಕ್ಕಳ ಗುಣನಡತೆ, ಮಕ್ಕಳ ಡಿಸಿಪ್ಲಿನ್ ಇದೂ ಮುಖ್ಯ. ಆದ್ದರಿಂದ ನಮ್ಮ ಸ್ಕೂಲ್ನಿಂದ 2 ವಿದ್ಯಾರ್ಥಿಗಳು ಅತ್ಯಂತ ಚಾರಿತ್ರ್ಯವಂತ ಡಿಸಿಪ್ಲಿನ್ ವಿದ್ಯಾರ್ಥಿಗಳನ್ನು ಆರಿಸಿ ಅವರನ್ನು ಇವತ್ತು ಸನ್ಮಾನ ಮಾಡಿದ್ದೇವೆ. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಮನೋಭಾವನೆಯನ್ನು ಕೂಡ ಬೆಳೆಸುವಂಥ ಪ್ರಯತ್ನ ಮಾಡಿದ್ದೇವೆ. ಹಾಗೆಯೇ ಸ್ಪೋರ್ಟ್ಸ್ ಕೂಡ ಶಿಕ್ಷಣದ ಒಂದು ಭಾಗವಾಗಿದೆ ಎಂಬುದನ್ನು ಸಾರಲಿಕ್ಕಾಗಿ ನಮ್ಮ ವಿದ್ಯಾರ್ಥಿನಿ ಶ್ರದ್ಧಾಳನ್ನು ಕೂಡ ವೇದಿಕೆಗೆ ಕರೆದು ಸನ್ಮಾನಿಸಿದ್ದೇವೆ. ಹಾಗೆಯೇ ಮಕ್ಕಳಲ್ಲಿ ಸಮಾಜ ಸೇವೆಯ ಆಸಕ್ತಿ ಬೆಳೆಯಬೇಕು, ಸಮಾಜಕ್ಕಾಗಿ ನಾವು ಏನಾದರೂ ಕೊಡುವಂತಹ ಪ್ರಶ್ನೆ ಬೆಳೆಯಬೇಕು ಎಂಬ ಉದ್ದೇಶದಿಂದ ನಾವು ನಮ್ಮ ಊರಿನವರೇ ಆದಂತಹ ಸನ್ಮಾನ್ಯ ವಿಶ್ವನಾಥ್ ಶೆಣೈ ಅವರನ್ನು ಇಲ್ಲಿಗೆ ಆಹ್ವಾನಿಸಿ ಸನ್ಮಾನಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, ನಮ್ಮ ಇವತ್ತಿನ ಈ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಸಿಬ್ಬಂದಿಗಳ ಸ್ಟಾಫ್ನ ಪಾತ್ರವು ಬಹಳ ಪ್ರಾಮುಖ್ಯತೆ ಪಡೆದಿದೆ ಈ ಸ್ಕೂಲ್ನಲ್ಲಿ. ಆದ್ದರಿಂದ ನಮ್ಮ ಸ್ಕೂಲ್ನಲ್ಲಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿರುವಂತಹ ರೂಪಾಳನ್ನು ನಾವು ವೇದಿಕೆಗೆ ಆಹ್ವಾನಿಸಿದ್ದೇವೆ. ನಾವು ಇಲ್ಲಿ ಸ್ಥಾನಮಾನ, ಹುದ್ದೆ, ಅವರ ಸ್ಥಾನಮಾನ ಯಾವುದನ್ನು ನೋಡದೆ ಅತ್ಯಂತ ಸಣ್ಣ ಕೆಲಸ ಮಾಡುವವರು ಕೂಡ ಆದರೂ ಕೂಡ ಅವರ ಪ್ರಾಮಾಣಿಕತೆ ಮತ್ತು ನಿರಂತರ ನಿಷ್ಕಲ್ಮಶ ಸೇವೆಯನ್ನು ಪರಿಗಣಿಸಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಇದು ಇವತ್ತಿನ ಈ ವೇದಿಕೆಯೇ ತಮ್ಮ ಪಾಲಿಗೆ ಒಂದು ಸಂದೇಶ. ವೇದಿಕೆಗಳಲ್ಲಿ ಭಾಷಣ, ಸಂದೇಶಗಳ ಮೂಲಕ ಯಾವುದನ್ನು ಕೊಡಲಾಗ್ತದೋ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಲಾಗಿರುವಂಥ ಈ ವೇದಿಕೆ ಈ ಸ್ಕೂಲ್ನ ಬಗ್ಗೆ ನಿಮಗೆ ಸಂದೇಶ ಕೊಡ್ತಾ ಇದೆ ಅಂತ ಭಾವಿಸ್ತೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ FPPS ಅನ್ನು ನಾವು ಒಂದು ಮಾದರಿ ಶಾಲೆಯಾಗಿ, ಅತ್ಯಂತ ಗುಣಮಟ್ಟದ ಸ್ಕೂಲಾಗಿ, ಪೋಷಕರ ನೆಚ್ಚಿನ ಸ್ಕೂಲಾಗಿ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಸ್ಕೂಲಾಗಿ ಪುನಃ ಕಟ್ಟಲು ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ನಾವು ಕೆಲವು ಬದಲಾವಣೆಗಳನ್ನು ಸ್ಕೂಲ್ನಲ್ಲಿ ತರ್ತಾ ಇದ್ದೇವೆ. ಮುಂದಿನ ವರ್ಷಗಳಲ್ಲಿ ನಾವು ಟೀಚರ್ಸ್ಗಳನ್ನು ಆಯ್ಕೆ ಮಾಡುವಾಗ, ಯಾವುದೇ ಸ್ಕೂಲ್ನ ಪ್ರಗತಿಯಲ್ಲಿ ಟೀಚರ್ಸ್ಗಳ ಗುಣಮಟ್ಟ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ನಾವು ಮುಂದಿನ ವರ್ಷಗಳಲ್ಲಿ ಟೀಚರ್ಗಳನ್ನು ಆಯ್ಕೆ ಮಾಡುವಾಗ ಯಾವುದೇ ಕಾಂಪ್ರಮೈಸ್ ಮಾಡದಿರಲು ತೀರ್ಮಾನಿಸಿದ್ದೇವೆ. ನಮ್ಮ ಸ್ಕೂಲ್ ಯಾವ ಗುಣಮಟ್ಟವನ್ನು ತಲುಪಬೇಕೋ ಆ ಗುಣಮಟ್ಟಕ್ಕೆ ತಲುಪಬಲ್ಲ ಅರ್ಹರಾದ ಅತ್ಯುತ್ತಮ ಶಿಕ್ಷಕರನ್ನು ನಾವು ಮುಂದಿನ ದಿನಗಳಲ್ಲಿ ಅಳವಡಿಸಲು ತೀರ್ಮಾನಿಸಿದ್ದೇವೆ. ಹಾಗೆಯೇ ನಮ್ಮ ಸಿಲೆಬಸ್, ಇವತ್ತು ನಮ್ಮ ಪಠ್ಯಕ್ರಮ ಹೇಗೆ ಇದೆ ಅಂತ ಹೇಳಿದರೆ, ಪುಸ್ತಕದಲ್ಲಿ ಇರುವುದನ್ನು ಮಕ್ಕಳು ಓದಿ ಎಕ್ಸಾಮ್ಗೆ ಬರೆಯುವುದು, ಬಾಯ್ಪಾಠ ಮಾಡಿ ಬರೆಯುವುದು ಇಷ್ಟಕ್ಕೆ ಸೀಮಿತವಾಗಿದೆ. ನಾವು ನಮ್ಮ ಮಕ್ಕಳು ಇಂಟೆಲಿಜೆಂಟ್ಗಳಾಗಬೇಕು, ಅವರ IQ ಮಟ್ಟ ಹೆಚ್ಚಬೇಕು, ಅವರಲ್ಲಿ ವೈಜ್ಞಾನಿಕ ಸಂಶೋಧನಾತ್ಮಕ ಮನೋಭಾವನೆ ಬೆಳೆದು ಬರಬೇಕು ಎಂಬ ಉದ್ದೇಶದಿಂದ ನಾವು ಬಹಳಷ್ಟು ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ, ಮೀಟಿಂಗ್ ಮಾಡಿ ಮುಂದಿನ ವರ್ಷ ನಮ್ಮ ಪಠ್ಯಕ್ರಮ ಹೇಗೆ ಇರಬೇಕು ಎಂಬುದನ್ನು ತೀರ್ಮಾನ ಮಾಡಿದ್ದೇವೆ. ಅಂತಹ ಒಂದು ಅತ್ಯುತ್ತಮ ಮಕ್ಕಳನ್ನು ಡೆವಲಪ್ ಮಾಡಬಲ್ಲಂತಹ ಒಂದು ಶಿಕ್ಷಣ ಪಠ್ಯಕ್ರಮವನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ಅದಕ್ಕಾಗಿ ಈಗಾಗಲೇ ದೆಹಲಿಯ ಒಂದು ಸಂಸ್ಥೆಯೊಂದಿಗೆ ನಾವು ಟೈಅಪ್ ಮಾಡಿದ್ದೇವೆ. ನಮಗೆ ಟೆಕ್ಸ್ಟ್ ಬುಕ್ಗಳನ್ನು ಅವರೇ ಕೊಡ್ತಾರೆ ಮತ್ತು ನಮ್ಮ ಟೀಚರ್ಸ್ಗಳಿಗೆ ಪ್ರತಿ ತಿಂಗಳು ಇಲ್ಲಿ ಬಂದು ಟ್ರೈನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ಕೂಲ್ನ ಕ್ಲಾಸ್ ರೂಮ್ಗಳನ್ನು, ಫರ್ನಿಚರ್ಸ್ಗಳನ್ನು ರೀಡಿಸೈನ್ ಮಾಡುವ ಬಗ್ಗೆ, ಅದನ್ನು ಅಪ್ಗ್ರೇಡ್ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ದೇವೆ. ಹಾಗೆಯೇ ಕಳೆದ ಕೆಲವು ಸಮಯಗಳಿಂದ ಶಿಥಿಲಗೊಂಡಿದ್ದಂತಹ ನಮ್ಮ ಸ್ಕೂಲ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದು ಇನ್ನೂ ತೀವ್ರಗತಿ ಪಡೆಯಲಿಕ್ಕಿದೆ ಎಂಬುದಕ್ಕೆ ಇವತ್ತು ನಡೀತಾ ಇರುವಂಥ ಈ ಕಾರ್ಯಕ್ರಮವೇ ಒಂದು ನಿದರ್ಶನ ಅಂತೇಳಿ ಭಾವಿಸ್ತೇನೆ. ನಮಗೆ ಈ ಸ್ಕೂಲ್ ಕಟ್ಟುವಾಗ ಇದ್ದಂಥ ಮತ್ತೊಂದು ದೊಡ್ಡ ಆಸೆ, ಈ ಸ್ಕೂಲ್ ಇವತ್ತು ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ನಮ್ಮನ್ನು ಒಡೆಯಲಾಗ್ತಾ ಇರುವಂಥ ಈ ಸಮಯದಲ್ಲಿ ನಮ್ಮ ಸ್ಕೂಲ್ ಈ ಸಮಾಜದ ಎಲ್ಲ ಧರ್ಮಗಳ ಜನರನ್ನು ಜೋಡಿಸುವಂತಹ ಒಂದು ಸೇತುವೆಯಾಗಬೇಕಂತ ನಾವು ಬಯಸಿದ್ದೆವು. ಮತ್ತು
ನಾವು ಸ್ಕೂಲನ್ನು ಆರಂಭಿಸುವಾಗ ನಮಗೆ ಬಹಳಷ್ಟು ದುಗುಡಗಳಿತ್ತು. ನಾವು ಇದು ಮಸೀದಿಯಿಂದ ಆರಂಭವಾಗ್ತಾ ಇರುವಂಥ ಸ್ಕೂಲ್ ಮತ್ತು ಮಸೀದಿಯ ಆವರಣದಲ್ಲಿ ಇರುವಂಥ ಸ್ಕೂಲ್, ಇದಕ್ಕೆ ಬೇರೆ ಸಮಾಜದ ಜನರು ತಮ್ಮ ಮಕ್ಕಳನ್ನು ಕಳಿಸಬಹುದೇ ಅಂತೇಳಿ. ಆದರೆ ನಮ್ಮ ದುಗುಡಗಳೆಲ್ಲ ಸುಳ್ಳೆಂದು ಸಾಬೀತಾಯಿತು. ಇಲ್ಲಿನ ಹಿಂದೂಗಳು, ಕ್ರೈಸ್ತರು, ಮೊಗವೀರರು, ಬಿಲ್ಲವರು, ದಲಿತರು ಎಲ್ಲರೂ ಈ ಸ್ಕೂಲಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಟ್ಟರು, ಈ ಸ್ಕೂಲನ್ನು ತಮ್ಮ ಸ್ಕೂಲ್ ಅಂತೇಳಿ ಹೇಗೆ ಪರಿಗಣಿಸಿ ಸ್ಕೂಲ್ನ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಎಂಬುದಕ್ಕೆ ನಾವು ತುಂಬ ಮಂದಿ ಇದ್ದಾರೆ. ಅವರ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಮುರಳೀಧರ್ ಸುವರ್ಣ ಅವರಿದ್ದಾರೆ. ನಮ್ಮ ದಶಮಾನೋತ್ಸವದ ಸಂದರ್ಭದಲ್ಲಿ ಸ್ಕೂಲ್ನ ಯಾವುದೇ ಚಟುವಟಿಕೆಗಳಲ್ಲಿ ಅವರು ನಮ್ಮ PTA ಪ್ರೆಸಿಡೆಂಟ್ ಆಗಿದ್ದಾಗ ನನ್ನ ಸ್ಕೂಲ್ ಇದೆಂಬಂತೆ ನಾನು ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನು ಹೇಗೆ ಅರ್ಥಿಕೊಂಡಿದ್ದೇನೋ ಅವರು PTA ಪ್ರೆಸಿಡೆಂಟ್ ಆಗಿ ತನ್ನ ಜವಾಬ್ದಾರಿ ನಡೆಸಿತು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಈ ಸ್ಕೂಲ್ಗೆ ಕೊಟ್ಟರು. ಇನ್ನು ಮುಂದೆ ಈ ಸ್ಕೂಲ್ ಎಲ್ಲ ಧರ್ಮಗಳ ಜನರನ್ನು ಹೃದಯಗಳನ್ನು ಬೆಸೆಯುವಂಥ ಕೊಂಡಿಯಾಗಿ ಬೆಳೆಯಲಿ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಮಕ್ಕಳ ಬಗ್ಗೆ ನಮಗೆ ಅನೇಕ ನಿರೀಕ್ಷೆಗಳಿರ್ತವೆ, ನಮ್ಮ ಮಕ್ಕಳ ಬಗ್ಗೆ ನಮಗೆ ಅನೇಕ ಕನಸುಗಳಿರ್ತವೆ. ನಮ್ಮ ಸ್ಕೂಲ್ನ ಮಕ್ಕಳ ಬಗ್ಗೆ ನಮ್ಮ ಕನಸೇನು, ನಿಮ್ಮ ಕನಸೇನು, 3 ವಿಷಯಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಮಕ್ಕಳ ಬಗ್ಗೆ ನಮ್ಮ ಅತಿ ದೊಡ್ಡ ಆಸೆ, ಅತಿ ದೊಡ್ಡ ಕನಸು ಏನಂತ ಹೇಳಿದರೆ, ಮೊದಲನೇದಾಗಿ ಅವರು ಓದುವುದರಲ್ಲಿ ಎಕ್ಸಲೆಂಟ್ಗಳಾಗಬೇಕು, ಅವರು ಅತ್ಯುನ್ನತ ಮಟ್ಟಕ್ಕೆ ಏರಲಿಕ್ಕೆ ಪ್ರಯತ್ನಿಸಬೇಕು. ಏಕೆಂದರೆ ಇವತ್ತು ನಾವು ಬದುಕುತ್ತಿರುವಂತಹ ಜಗತ್ತು ಇದು ತುಂಬ ಸ್ಪರ್ಧಾತ್ಮಕವಾದಂಥ ಜಗತ್ತು. ಇಲ್ಲಿ ಪ್ರತಿಯೊಂದು ರಂಗದಲ್ಲಿಯೂ ಕಾಂಪಿಟೇಷನ್ ಇದೆ. ಇವತ್ತು ನಾವು ಈ ಸ್ಕೂಲ್ನ 3 ವಿದ್ಯಾರ್ಥಿಗಳನ್ನು, ಈ ನಮ್ಮ ಮಲ್ಪೆಯ 3 ಶಾಲೆಯ 3 ವಿದ್ಯಾರ್ಥಿಗಳನ್ನು ಅವರು ಆ ಸ್ಕೂಲ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ಎಂಬ ಕಾರಣಕ್ಕಾಗಿ ತಂದು ಇಲ್ಲಿ ಸನ್ಮಾನಿಸಿದ್ದೇವೆ. ನನಗೂ ಕೂಡ ಮಲ್ಪೆಯಲ್ಲಿ ನಾನು 10ನೇ ತರಗತಿಯಲ್ಲಿ ಪಾಸ್ ಆದಾಗ ಮಲ್ಪೆಯಲ್ಲಿ ಅತಿ ಹೆಚ್ಚು ಮಾರ್ಕು ನಾನು ಪಡೆದಿದ್ದೆ ಮತ್ತು ನನ್ನನ್ನು ಕೂಡ ಸನ್ಮಾನಿಸಲಾಗಿತ್ತು. ಆದರೆ ವ್ಯತ್ಯಾಸ ಏನಂತ ಹೇಳಿದರೆ, ನಾನು ಅವತ್ತು ಪಡೆದಂತಹ ಮಾರ್ಕ್ ಕೇವಲ 69% ಆಗಿತ್ತು. 69% ಮಾರ್ಕ್ ಇಡೀ ಮಲ್ಪೆಗೆ ದೊಡ್ಡ ಮಾರ್ಕ್ ಆಗಿತ್ತು. ಆದರೆ ಇವತ್ತು 69% ಮಾರ್ಕ್ ಮಾಡಿದಂಥ ವಿದ್ಯಾರ್ಥಿಗಳು ವೇದಿಕೆಗೆ ಕೂಡ ಬರಲಿಲ್ಲ. ನಾವು ಡಿಸ್ಟಿಂಕ್ಷನ್ನಲ್ಲಿ ಯಾರನ್ನು ಗೌರವಿಸಿದವೋ ಅವರು ಕೂಡ 85%ಗಿಂತ ಹೆಚ್ಚು ಮಾರ್ಕ್ ಪಡೆದವರಾಗಿದ್ದರು. ಮತ್ತು ಸನ್ಮಾನಿಸಲ್ಪಟ್ಟಂಥ ಅತಿ ಹೆಚ್ಚು ಮಾರ್ಕ್ ಪಡೆದಂಥ ವಿದ್ಯಾರ್ಥಿಗಳು 95, 98, 99%ನ ವಿದ್ಯಾರ್ಥಿಗಳಾಗಿದ್ದರು. ಎಷ್ಟೊಂದು ಕಾಂಪಿಟೇಷನ್ ಇದೆ ನೋಡಿ. ಒಂದು ಕಾಲದಲ್ಲಿ 69% ಮಾರ್ಕ್ ಇಡೀ ಮಲ್ಪೆಗೆ ದೊಡ್ಡ ಮಾರ್ಕ್ ಆಗಿತ್ತು. ಇವತ್ತು 98, 99ರಲ್ಲಿ ಮಕ್ಕಳ ಸ್ಪರ್ಧೆ ನಡೀತಾ ಇದೆ. ನಾನು ವೈಯಕ್ತಿಕವಾಗಿ ಈ ಮಾರ್ಕ್ಗಳ ಮಾನದಂಡದ ಮೇಲೆ ವಿದ್ಯಾರ್ಥಿಗಳ ಅರ್ಹತೆಯನ್ನು ಅಳೆಯುವಂತಹ ನೀತಿಯನ್ನು ಒಪ್ಪುವುದಿಲ್ಲ. ಆದರೂ ಇವತ್ತಿನ ನಮ್ಮ ಸಮಾಜ ಆಗಿದೆ. ಉತ್ತಮ ಮಾರ್ಕ್ಗಳ ಹೊರತು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುವುದು ಸಾಧ್ಯ ಆಗುವುದಿಲ್ಲ, ಅವರು ಮುಂದುವರಿಯುವುದು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ, ಶಿಕ್ಷಣದಲ್ಲಿ ಎಕ್ಸಲೆಂಟ್ಗಳಾಗಬೇಕು. ಹಾಗೆಯೇ ಇವತ್ತು ವೃತ್ತಿ ಜೀವನದಲ್ಲೂ ಕೂಡ ತುಂಬ ಸ್ಪರ್ಧೆ ಇದೆ. ಆದ್ದರಿಂದಲೇ ನಾವು ನಮ್ಮ 11 ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದೇವೆ. ನನಗೆ ನೆನಪಿದೆ, ನಾನು ಸಣ್ಣವನಾಗಿದ್ದಾಗ ನಮ್ಮ ಮಲ್ಪೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದರು ಮತ್ತು ನನಗೂ ಕೂಡ ಅವರೇ ಡಾಕ್ಟರ್, ನನ್ನ 3 ವರ್ಷದ ತಮ್ಮನಿಗೂ ಅವರೇ ಡಾಕ್ಟರ್ ಮತ್ತು ನನ್ನ 60 ವರ್ಷೀಯ ಅಜ್ಜಿಗೂ ಅವರೇ ಡಾಕ್ಟರ್. ಹೊಟ್ಟೆ ನೋವಾದರೂ ಅವರೇ ಡಾಕ್ಟರ್, ಮರದಿಂದ ಬಿದ್ದು ಕೈಕಾಲು ಮುರಿದುಕೊಂಡರೂ ಅವರೇ ಡಾಕ್ಟರ್, ಕಣ್ಣು ನೋವಿದ್ದರೂ ಅವರೇ ಡಾಕ್ಟರ್. ಆದರೆ ಇವತ್ತು ಕಾಲ ಬದಲಾಗಿದೆ. ಇವತ್ತು ನಾವು ಸ್ಪೆಷಲಿಸ್ಟ್ಗಳನ್ನು ಹುಡುಕುವಂತಹ ಕಾಲದಲ್ಲಿ ನಡುತ್ತಾ ಇದ್ದೇವೆ. ಇವತ್ತು 3 ವರ್ಷದ ಮಗುವಿಗೂ 60 ವರ್ಷದ ಅಜ್ಜಿಗೂ ಒಂದೇ ಡಾಕ್ಟರ್ನ ಬಳಿ ಯಾರೂ ಕೊಂಡು ಹೋಗುವುದಿಲ್ಲ. ಸಣ್ಣ ಮಗು ಇದ್ದರೆ ನೀವು ಚೈಲ್ಡ್ ಸ್ಪೆಷಲಿಸ್ಟನ್ನು, ಪೇಡಿಯಾಟ್ರಿಷಿಯನನ್ನು ಹುಡುಕುತ್ತಾ ಹೋಗುತ್ತೀರಿ. ಕೈಕಾಲು ತುಂಡಾದರೆ ಆರ್ಥೋಪೆಡಿಷನನ್ನು, ಎಲುಬು ತಜ್ಞನನ್ನು ನೀವು ಹುಡುಕುತ್ತಾ ಹೋಗುತ್ತೀರಿ. ಕಣ್ಣಿನ ನೋವಿದ್ದರೆ ಐ ಸ್ಪೆಷಲಿಸ್ಟ್, ಚರ್ಮದ ಸಮಸ್ಯೆ ಇದ್ದರೆ ಸ್ಕಿನ್ ಸ್ಪೆಷಲಿಸ್ಟ್. ಅಂದರೆ ಇದು ಸ್ಪೆಷಲಿಸ್ಟ್ಗಳನ್ನು ಹುಡುಕುವಂತಹ ಕಾಲ, ಇದು ಅತ್ಯುತ್ತಮ ತಜ್ಞರನ್ನು ಹುಡುಕುವಂಥ ಕಾಲ. ನಮ್ಮ ಮಕ್ಕಳು ಕೇವಲ ಆ್ಯಾವರೇಜ್ ಮಕ್ಕಳಾಗಿ ಮಾರ್ಪಟ್ಟರೆ ಅವರಿಗೆ ಸಮಾಜದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ಮಟ್ಟಕ್ಕೆ ಮುಟ್ಟಬೇಕು ಅಂತೇಳಿ ನಾವು ಬಯಸುತ್ತೇವೆ, ಎಲ್ಲ ರಂಗದಲ್ಲಿ ಕೂಡ. ಅದಕ್ಕಾಗಿ ನಾವು ಇವತ್ತು 9 ವಿದ್ಯಾರ್ಥಿಗಳು ಯಾರನ್ನು ಸನ್ಮಾನಿಸಲಿಕ್ಕಿದ್ದವೋ ಅವರು ಎಲ್ಲಿ ಮುಟ್ಟಿದ್ದಾರೋ ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಅವರಿಗಿಂತ ಹೆಚ್ಚು ಉನ್ನತ ಸ್ಥಾನಕ್ಕೆ ಮುಟ್ಟಲಿಕ್ಕೆ ಅವರಿಗೆ ಪ್ರೇರಣೆಯಾಗಬೇಕು ಎಂಬ ಉದ್ದೇಶದಿಂದ ನಾವು ಇವತ್ತು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಎರಡನೇದಾಗಿ, ನಮ್ಮ ಮಕ್ಕಳು ಅತ್ಯುತ್ತಮ ಅಂಕ ಪಡೆಯಬೇಕು, ಸ್ಪೆಷಲಿಸ್ಟ್ಗಳಾಗಬೇಕು, ಎಲ್ಲ ರಂಗಗಳಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಏರಬೇಕು, ನಿಜ. ಆದರೆ ನಮ್ಮ ಮಕ್ಕಳು ಕೇವಲ ತಮಗಾಗಿ ಜೀವಿಸುವವರಾಗದೆ ಸಮಾಜಕ್ಕಾಗಿ ಜೀವಿಸುವವರಾಗಿ ಮಾರ್ಪಡಬೇಕು. ಇದು ನಮ್ಮ ಎರಡನೇ ನಿರೀಕ್ಷೆ.
ಇವತ್ತು ನಾವು ನಮ್ಮ ಮಕ್ಕಳನ್ನು ತುಂಬ ಸ್ವಾರ್ಥಿಗಳಾಗಿ ಮಾರ್ಪಡಿಸ್ತಾ ಇದ್ದೇವೆ. ಮಕ್ಕಳು ದೊಡ್ಡವರಾದ ಮೇಲೆ ಸಂಪಾದನೆ ಮಾಡಬೇಕು, ಒಳ್ಳೆಯ ಸಂಪಾದನೆ ಮಾಡಬೇಕು, ನನ್ನ ಮನೆಯನ್ನು ನೋಡ್ಕೊಳ್ಬೇಕು, ನನ್ನನ್ನು ನೋಡ್ಕೊಳ್ಬೇಕು, ತನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಬೇಕು. ಇದಿಷ್ಟರ ಬಿಟ್ಟರೆ ಬೇರೆ ನಮ್ಮ ಮಕ್ಕಳ ಬಗ್ಗೆ ಯಾವುದೇ ಹೆಚ್ಚಿನ ಆಸಕ್ತಿ ನಮಗೆ ಇಲ್ಲ. ನೀವು ಮದರ್ ತೆರೆಸಾರ ಹೆಸರನ್ನು ಕೇಳುತ್ತೀರಿ, ಬಹಳಷ್ಟು ಬಾರಿ ಕೇಳಿರ್ಬೋದು. ಮದರ್ ತೆರೆಸಾಗೆ ಲಾಜರ್ ಎನ್ನುವ ಒಬ್ಬ ಅಣ್ಣ ಇದ್ದ ಮತ್ತು ಇಜಾ ಎನ್ನುವ ಓರ್ವ ತಂಗಿ ಇದ್ದಳು. ಎಂದಾದರೂ ಲಾಜರ್ ಮತ್ತು ಇಜಾರ ಹೆಸರನ್ನು ನಾವು ಕೇಳಿದ್ದೇವಾ? ಇಲ್ಲ. ಯಾಕೆಂತ ಹೇಳಿದರೆ ಅವರು ತಮಗಾಗಿ ಬದುಕಿದ್ರು. ಮದರ್ ತೆರೆಸಾ ಇಡೀ ಸಮಾಜಕ್ಕಾಗಿ, ಸಮಾಜದ ಕಷ್ಟದಲ್ಲಿರುವವರಿಗಾಗಿ, ಮರ್ದಿತರಿಗಾಗಿ, ಅಸಹಾಯಕರಾಗಿ ಬದುಕಿದರು. ಆದ್ದರಿಂದ ಇವತ್ತು ನಾವು ಅವರನ್ನು ನೆನಪಿಸ್ತೇವೆ. ಮಹಾತ್ಮ ಗಾಂಧಿಗೆ ಲಕ್ಷ್ಮೀದಾಸ್ ಮತ್ತು ಕರ್ಸನ್ ದಾಸ್ ಇಬ್ಬರು ಸಹೋದರರು ಮತ್ತು ರಲಿಯಾಬೆನ್ ಎಂಬ ಓರ್ವ ತಂಗಿ ಇದ್ದರು. ಈ ಮೂರು ಹೆಸರು ಯಾರಿಗಾದರೂ ಗೊತ್ತುಂಟಾ? ಯಾಕೆ ನಾವು ಗಾಂಧೀಜಿಯನ್ನು ಮಾತ್ರ ಸನ್ಮಿಸ್ತೇವೆ ಅಂತ ಹೇಳಿದರೆ, ಅವರು ತಮ್ಮ ಬದುಕನ್ನು ತಾವು ಶಿಕ್ಷಣ ಪಡೆದ ನಂತರ ಸೌತ್ ಆಫ್ರಿಕಾಕ್ಕೆ ಹೋಗಿ ಶಿಕ್ಷಣ ಪಡೆದು ಬಂದ ನಂತರ ಅವರು ಸಮಾಜಕ್ಕಾಗಿ, ದೇಶಕ್ಕಾಗಿ ತಮ್ಮ ಮುಡುಪಾಗಿಟ್ಟರು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ಈ ದೇಶಕ್ಕೆ ಬ್ರಿಟಿಷರ ಥರ ಗುಲಾಮತನದಿಂದ ರಕ್ಷಿಸಲಿಕ್ಕಾಗಿ ಪ್ರಯತ್ನಿಸಿದ್ರು. ಆದ್ದರಿಂದ ನಾವು ಇವತ್ತು ಗಾಂಧೀಜಿಯನ್ನು ನೆನಪಿಸುತ್ತೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 13 ಮಂದಿ ಅಣ್ಣ ತಮ್ಮಂದಿರು. ಆ 13 ಮಂದಿಯ ಹೆಸರನ್ನು ನಾವು ಇಂದಾದರೂ ಕೇಳಿದ್ದೇವಾ? ಏಕೆಂದರೆ ಅವರು ತಮಗಾಗಿ ಬದುಕಿದ್ರು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ. ಅಂಬೇಡ್ಕರ್ ಅವರ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದಂತಹ ಜನರಿಗೆ ಮೇಲೆತ್ತಲಿಕ್ಕಾಗಿ ತಮ್ಮನ್ನು ಮುಡುಪಾಗಿಟ್ಟರು. ಈ ದೇಶಕ್ಕೆ ಅತ್ಯುತ್ತಮ ಸಂವಿಧಾನವನ್ನು ಕೊಡಲಿಕ್ಕಾಗಿ ತಮ್ಮ ಸಮಯವನ್ನು ವ್ಯಯಿಸಿದರು. ಆದ್ದರಿಂದ ಇವತ್ತು ಅಂಬೇಡ್ಕರನ್ನು ಸ್ಮರಿಸಲಾಗ್ತದೆ. ಉಡುಪಿಯಲ್ಲಿ ಅದೆಷ್ಟೋ ಮುಸ್ಲಿಮರು ಹುಟ್ಟಿದ್ದಾರೆ, ಬದುಕಿದ್ದಾರೆ, ಮೃತಪಟ್ಟಿದ್ದಾರೆ. ಯಾರ ಹೆಸರು ನಮಗೆ ನೆನಪಿಲ್ಲ. ಆದರೆ ಉಡುಪಿಯ ಹಾಜಿ ಅಬ್ದುಲ್ಲಾ ಸಾಹೇಬರನ್ನು ಇವತ್ತಿಗೂ ಇಡೀ ಉಡುಪಿ ಸ್ಮರಿಸ್ತದೆ. ಏಕೆಂದರೆ ಹಾಜಿ ಅಬ್ದುಲ್ಲಾ ಸಾಹೇಬರು ತಮಗಾಗಿ ಬದುಕಿಲ್ಲ, ಸಮಾಜಕ್ಕಾಗಿ ತಮ್ಮನ್ನು ಮುಡುಪಾಗಿಟ್ಟರು. ಆದ್ದರಿಂದ ನಾವು ನಮ್ಮ ಮಕ್ಕಳ ಬಗ್ಗೆ ಬಯಸುವುದು ಅವರು ತಮಗಾಗಿ ಬದುಕದೆ ಸಮಾಜಕ್ಕಾಗಿ, ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗುವವರಾಗಿ, ಸಮಾಜ ಸದಾ ನೆನಪಿಡುವಂತಹ ಕೊಡುಗೆಗಳನ್ನು ಕೊಟ್ಟು ಹೋಗುವವರಾಗಿ ನಮ್ಮ ಮಕ್ಕಳು ಬೆಳೆದರೆ ಅದುವೇ ನಮ್ಮ ಸ್ಕೂಲ್ಗೆ ಮತ್ತು ಅವರ ಮಾತಾಪಿತರಿಗೆ ಅತಿ ದೊಡ್ಡ ಕೀರ್ತಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಮೂರನೇದಾಗಿ, ಮಕ್ಕಳು ಈ ಎಲ್ಲ ಸಾಧನೆಗಳನ್ನು ಮಾಡುವುದರ ಜೊತೆಗೆ ಅವರು ತಮ್ಮ ಚಾರಿತ್ರ್ಯವನ್ನು, ತಮ್ಮ ಕ್ಯಾರೆಕ್ಟರನ್ನು, ತಮ್ಮ ನೈತಿಕತೆಯನ್ನು ಉಳಿಸಿಕೊಳ್ಳುವುದಕ್ಕೂ ಅಷ್ಟೇ ಮಹತ್ವವನ್ನು ಕೊಡಬೇಕು. ಅದು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಹೀಗೆ ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಎಕ್ಸಲೆಂಟ್ಗಳಾಗಬೇಕು, ಸಮಾಜದ ಪಾಲಿಗೆ ಸಮಾಜದ ಅವರು ಹೀರೋಗಳಾಗಬೇಕು ಮತ್ತು ಕ್ಯಾರೆಕ್ಟರ್ನಲ್ಲಿ, ನೈತಿಕತೆಯಲ್ಲಿ ಎಲ್ಲರಿಗೂ ಮಾದರಿಗಳಾಗಬೇಕು, ಐಡಿಯಲ್ಗಳಾಗಬೇಕು ಅಂತೇಳಿ ನಾವು ಬಯಸುತ್ತೇವೆ. ಅಂತಹ ಒಂದು ವಿದ್ಯಾರ್ಥಿ ಸಮೂಹವನ್ನು, ನಾಡಿನ ಜನಾಂಗವನ್ನು ರೂಪಿಸುವಲ್ಲಿ ಈ ಸ್ಕೂಲ್ ಪರಿಣಾಮಕಾರಿ ಪಾತ್ರ ವಹಿಸಲಿ. ಅದಕ್ಕಾಗಿ ನಮ್ಮ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಶ್ರಮ ಪಡೋಣ ಎನ್ನುವ ಹಾರೈಕೆಯೊಂದಿಗೆ ಒಂದು ಕವಿ ಮಾತಿನೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜಬ್ ಇಸ್ ದುನಿಯಾ ಮೇ ಆಯಾತಾ ಥು, ಜಬ್ ಇಸ್ ದುನಿಯಾ ಮೇ ಆಯಾತಾ ಥು, ರೋತಾ ತಾ ತು, ಹಸ್ತಾ ತಾ ಘರ್ ಸಾರಾ. ನಾವು ಹುಟ್ಟುವಾಗ ಅಳ್ತಾ ಬರ್ತೇವೆ, ಆದರೆ ನಮ್ಮ ಮನೆಯವರು ನಮ್ಮ ಬರುವಿಕೆಯನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ. ಜಬ್ ಇಸ್ ದುನಿಯಾ ಮೇ ಆಯಾತಾ ಥು, ರೋತಾ ತಾ ತು, ಹಸ್ತಾ ತಾ ಘರ್ ಸಾರಾ, ದುನಿಯಾ ಮೇ ಕಾಮ್ ಐಸಾ ಕರ್ ಜಾ, ದುನಿಯಾ ಮೇ ಕಾಮ್ ಐಸಾ ಕರ್ ಜಾ, ಜಬ್ ತು ಜಾಯೆ ಇಸ್ ದುನಿಯಾ ಸೆ, ಹಸ್ತಾ ಹುವಾ ಚಲೆ ಜಾ ಔರ್ ರೋಯೆ ಜಗ್ ಸಾರಾ. ಧನ್ಯವಾದಗಳು. The best way to predict the future is to create it. Thank you, sir, for your leading words. Honor is the eternal and priceless respect that everyone in this world strives hard to achieve, but only few attain. There is a beautiful quote on my table by Sir Richard Branson. He says, "Respect is how to treat everyone, not just those you want to impress." Good evening to all. And our FFES family is very happy today. I'm extremely happy to call our 3 famous personalities to the place now. Mr. Muralidhar Suvarna, Mr. H. Vishwanath Shanai, and Ms. Rupa. I request you to please come and take our respect, sir. Few notable words should be there. I go from the beginning. Mr. Muralidhar Suvarna was the first president of our school PTA committee. Our Yasin sir always remember his active support and cooperation by heart to our school in the initial stages. He is exceptional as a parent and as well as a PTA president. Thank you, sir. Now, another curious personality, our H. Vishwanath Shanai. No need of any words to define his work and his service.
He started his profession as a driver in the year 1972 and later continued to work with his family business since 1993. Helping to solve the traffic jams, showing routes and directions to the tourists has made him well known in our area, which is an exceptional service that the rest of the world can't do. I remember a movie called Paid Forward, once watch it. Thank you, sir. Now, the third most beautiful person that I can say Miss Rupa Madam, I usually call her, and she get respect from everyone as a beautiful staff and worker. She is one of the best inspirational and irreplaceable worker that our school had seen so far. She finished her PU and she joined in the year 2007, and she is one of the most busy attender that any school wish to keep in forever. Thank you all. Now I request our school president, Mr. F.M. Abdul Razak sir, to honor these three in order. First, I request to honor Muralidhar Suvarna sir. Yes, clap should be there. Starting a school at initial stages is very difficult, and everyone must and should respect that. Thank you, sir. Now I wish to respect Mr. Vishwanath Shanai. I call Razak sir to respect him. Doing some work without expectation is very difficult thing. So I always, and many people watch him on the road there. It's very interesting work that others cannot do it. Thank you, sir, for respecting. Now, finally, last one, our Rupa madam, I wish to respect from our Razak sir. It's difficult to get hard and brilliant workers to an institution. She is one of the very best and hard-working lady that everyone have seen. So it's our interest and respect and work to do it. Thank you, Razak sir, for honoring them. Now I request everyone to stand for a photo. It's a brilliant stage with my principal Sam Daniel sir and my all students. Thank you one and all. Our program will move on. I wish to call Muralidhar sir to speak a few words on behalf of all. ಹಲೋ, ವೇದಿಕೆಯಲ್ಲಿ ಆಸೀನವಾಗಿರುವ ಶಾಲೆಯ ಅಭಿವೃದ್ಧಿಯನ್ನು ಕಾಣುವ ಎಲ್ಲ ಶಾಲೆಯ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಹಾಗೂ ಇಲ್ಲಿ ಇಂದಿನ ಸಾಲಿನಲ್ಲಿರುವ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತ ನಾನು ಹೇಳ್ತೀನಿ, ಅವರಿಗೆ ನನ್ನ ವಂದನೆಗಳು. ಹಾಗೂ ನನಗೆ ಇಲ್ಲಿ ಇವತ್ತು ನನ್ನನ್ನು ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ಧನ್ಯವಾದವನ್ನು ನೀಡ್ತಾ ಇದ್ದೀನಿ. ಹಾಗೆ ಈ ಶಾಲೆ ನನಗೆ 15 ವರ್ಷದಿಂದ ನನ್ನ ಒಂದು ಒಡನಾಟ ಇತ್ತು. 2005ರಲ್ಲಿ ನಾನು ನನ್ನ ಮಗನನ್ನು ಈ ಶಾಲೆಗೆ LKGಗೆ ಒಂದು ಸಣ್ಣ ಮಣ್ಣಿನ ಮುದ್ದೆ ಥರ ಇರುವ ಒಂದು ಮಗನನ್ನು ತಂದು ಈ ಶಾಲೆಯಲ್ಲಿ ಸೇರಿಸಿದ್ದೆ. ಅದೇ ಆ ಮಣ್ಣಿನ ಮುದ್ದೆಯನ್ನು 2017ರಲ್ಲಿ ನನಗೆ ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡಿ ನನ್ನ ಕೈಗೆ ಈ ಶಾಲೆಯು ನೀಡಿರುತ್ತದೆ. ಅದು ಈ ಶಾಲೆಯಲ್ಲಿ 2017ರ SLCಯಲ್ಲಿ ಶಾಲೆಗೆ 2ನೇ ಸ್ಥಾನವನ್ನು ತಂದಿದ್ದಾನೆ. ಹಾಗೆ ಈಗ ಇದೇ ಶಾಲೆಯಲ್ಲಿ ಓದಿದ ನಮ್ಮ ಹುಡುಗ ಈಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ.
ಹಾಗೆ ನಮ್ಮ ಈ ಶಾಲೆ ಅಂದರೆ ನಾನು ಮೊದಲಿಂದನೂ ನಮ್ಮ ಶಾಲೆ ಅಂತಲೇ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ ನಮ್ಮ ಶಾಲೆ ಅಂದರೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಶಾಲೆ. ಆದ್ದರಿಂದ ಇದು ನಮ್ಮ ಶಾಲೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಈ ಶಾಲೆಯ ಬೆನ್ನೆಲುಬಾಗಿ ನಿಂತಿರುವ ಯಾಸಿನ್ ಸರ್ ಅವರು ನನಗೆ ಭಾಳ ಇಷ್ಟ. ಅವರಂದರೆ ಭಾಳ ನನಗೆ ಅವರ ಮೇಲೆ ಅಭಿಮಾನ ಜಾಸ್ತಿ. ಈಗ ಅವರು ಇನ್ನು ಮುಂದಕ್ಕೆ ಈ ಶಾಲೆಯನ್ನು ಯಾವ ರೀತಿ ತಗೊಂಡೋಗ್ಬೇಕಂತ ಹಾಕಿರುವ ಯೋಜನೆ ಹಾಗೂ ಅವರು ತೊಟ್ಟಿರುವಂಥ ಪಣ ಇದು ಇನ್ನು ಮುಂದಕ್ಕೆ ಸಕ್ಸಸ್ ಆಗಲಿ, ಆ ದೇವರು ಅದಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಕೊಡುತ್ತಾ ಧನ್ಯವಾದವನ್ನು ನೀಡ್ತಿದ್ದೀನಿ. The achievers of our school took the challenge of their life, reached out their goals. There is no limit to what they achieved. I now request Mrs. Sahana ma'am to announce the names of the achievers from 2008 to 2019, students whose dreams worked into action and they achieved their goal in life. Good evening all. Take the challenge of your life. Reach out to your goals. There is no limit to what you can achieve. And today I am one of the fortunate teacher who can proudly say that the achievers of FEPS has taken the challenge and reached their goals. We have a medical professional, lawyers, journalists, engineers, entrepreneurs and many more. It's a great honor and pride to the FEPS family to say that our children have achieved in all the fields. Ms. Faiza Iqbal completed her post-graduation in MSc Medical Microbiology from KMC Manipal and presently pursuing PhD in Neonatology Department of Pediatrics, KMC Manipal. She is also working as a research assistant for World Health Organization WHO project. Mrs. Nuza Sadaf has done her BTech Information Science from Nitte University. She has completed a MTech in Computer Networking from MIT Manipal. Dr. Nasua Fatima pursued her BAMS in STM College of Ayurveda and currently interning at STM Hospital, Udupi. She is also working as a duty doctor in Mission Hospital, Udupi. She was a lifesaver when a tourist family had drowned in Malpe Beach. Ms. Niba Manna. Niba is an entrepreneur running a tech firm Ikra Innovators and also pursuing her BTech. Her company includes the reputed clients like Standard Arabia KSA, Hyundai India and so on. Ms. Afsa Anjum. She completed her post-graduation in renal replacement therapy and dialysis technology at KMC Manipal. Currently, she is working as a lecturer in Kasturba Medical College, Mangalore. Ms. Sumaya Muhammad Ali, presently pursuing BSc in Medical Radiotherapy, Technology and Oncology, final year in KMC Manipal. Mr. Faisal Ahmed. Faisal is currently pursuing his bachelor's in Media and Communication. He is also working as an assistant director for the Feature Film Starring Award, director of Ondu Motteya Kate, Mr. Raj Shetty. He was at Kashmir just before the revocation of Article 370, interning as a reporter and photographer. His photo story on pellet victims won Best Photo Story Award at Nitte University. Ms. Fida Shabir. She topped PUC in 98% and secured 9th rank in the state, presently pursuing chartered accountancy. Many of our students are pursuing their BE, but to represent all, we have Miss Sindhu, who is pursuing a BE in Sahyadri College of Engineering and Management. I request our achievers to come forward. I request Professor Sam Daniel to honor our proud achievers.
Audience, please cheer them up. Congratulations to our achievers. May the Almighty bless you all abundantly. Thank you, sir.